Good morning. Good morning to all. Hi Eva, good morning. ಎಲ್ಲರಿಗೂ ಹನುಮ ಜಯಂತಿ. ಇವತ್ತು ನಾವು ಒಂದು ಕಡೆ ಹೊಂಟಿವಿ ಎಲ್ಲಿ ಅಂತ ಹೇಳಂಗಿಲ್ಲ, ಸರ್ಪ್ರೈಸ್ ಹೋದ್ಮೇಲೆ ತೋರಿಸ್ತೀವಿ. ಆ್ಯಕ್ಚುಲಿ ಈಗ ಟೈಮ್ ಅಷ್ಟೇ ಆಗ್ಯದ, 4 ಗಂಟೆ ಆಗ್ಯದ. 4 ಗಂಟೆಗೆ ನಮ್ದು ನಾಷ್ಟ ಮಾಡೋದು. ನಮ್ಮ ವಾರಕ್ಕೆ ಉಪ್ಪಿಟ್ಟು ಮಾಡಿದ್ರು, ಹೋಗ್ಬೇಕಂತ ಚೂಡ ಮಾಡ್ಕೊಂಡಿದ್ದೆ. ಎಲ್ಲರೂ ಸ್ನಾನ ಆಯಿತು, ನಮ್ಮ ಮನೆಯವ್ರನ್ನ ಪೂಜೆ ಮಾಡತ್ತಾರ. ನಬರೋಡ ಇದ್ದು ನಿಮ್ಮ ಪೂಜೆ ಮಾಡಿಕೊಂಡು ನಾನು ನಾಷ್ಟ ಮಾಡತ್ತೀನಿ. ನಮ್ಮ ಮನ್ಯಾಗ ಒಂದು ಏನು ರೂಲ್ಸ್ ಅಂದ್ರೆ, ಎಲ್ಲೇ ಹೊಡ್ಲಿ ಎಷ್ಟೊತ್ತಿಗೆ ಹೋಗಲಿ ಸ್ನಾನ ಆಯ್ತಿಲ್ಲೋ, ಈ ಹುಡುಗರು ಅರ್ಬಿ ಹಾಕೊಂಡಿದ್ರೆ ಸ್ನಾನ ಆಯ್ತು, ಒಟ್ಟು ನಾಷ್ಟ ಬೇಕು. ಅದಕ್ಕೆ ಬಿಸಿ ಉಪ್ಪಿಟ್ಟಾಗಿತ್ತು, ಸ್ವಲ್ಪ ಉಪ್ಪಿಟ್ಟು ತಿಂದು ಚಹಾ ಕುಡಿದು ಒಟ್ರಲ್ಲಿ ಬಿಟ್ಟಿವಿ ಅಂದ್ರೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಲ್ಲಿ ತೋರಿಸ್ತೀನಿ. ಓಕೆ, ಹೇಳೋದಿಲ್ಲ. ಓಕೆ ಫ್ರೆಂಡ್ಸ್, ಹಾಯ್ ಸಮನ್ವಿತಾ, ಹಾಯ್ ಡಾಲಿ, ಹಾಯ್ ಡಾಲಿ, ಹಾಯ್. ಸುಮ್ಮ ಎಷ್ಟು ರೆಡಿ ಆಗಿಲ್ಲ, ಇಷ್ಟು ನಶಿಕ್ನ ಎಲ್ಲಿ ಹೊಂಟಿರಿ? ಪ್ಲೇಸ್ ಹೇಳ್ಬಾರ್ದು, ಸರ್ಪ್ರೈಸ್. ವೀಕೆಂಡ್ ಟ್ರಿಪ್, ಎಂಜಾಯ್ ದ ಟ್ರಿಪ್. ಡನ್ ಡನ್ ಡನ್. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿ ಹೋಗಕತ್ತೀವಿ. ಚಹಾ ಕಿಟ್ಟಿನಿ, ಚಹಾ ಕುಡಿಯೋಣಾಯ್ತು, ಬಿಟ್ಬಿಡ್ತೀವಿ. ಎಲ್ಲರೂ ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ ಅಂತ ಕಾಮೆಂಟ್ ಮಾಡಿರಿ. ಓಕೆ, ನಮ್ಮ ಮನೆಯವ್ರ ಪೂಜೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರ, ತೋರಿಸ್ತೀನಿ. ಹನುಮ ಜಯಂತಿ ವಿಷಯ ನೋಡ್ರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಮಾಡ್ಯಾರ ನಮ್ಮ ಮನೆಯವ್ರ ಪೂಜೆ ನೋಡ್ರಿ. ಅಚ್ಚುನು ಹನುಮಪ್ಪಂದು ನಮ್ಮನೆ ಫೋಟೋ ಇತ್ತು, ಸಿದ್ಧ ನೋಡ್ರಿ, ಫೋಟೋ ಇಟ್ಟು ನೋಡ್ರಿ. ಬಟ್ ನಾವು ಎಲ್ಲೇ ಹೋಗ್ಲಿ, ಎಷ್ಟೇ ನಶಿಕ್ನ ಹೋಗ್ಲಿ, ಪೂಜೆ ಮಾಡಿ ಹೋಗ್ಬಿಡ್ತೀವಿ ಫಿಕ್ಸ್. ಇದಕ್ಕಂದು ಮನ್ಸಿಗೆ ಸಮಾಧಾನ ಅನ್ಸಂಗಿಲ್ಲ. ನಮ್ಮ ವಾರ ಆಮ್ಯಾಗ ಮಾಡ್ತೀನಿ ಬಿಡು ನಾ ಪೂಜೆ ತಂದರು, ಆದ್ರೂ ಮನ್ಸಿಗೆ ಟೈಮ್ ಇತ್ತು, ಸಮಾಧಾನ ಅನ್ನಿಸ್ತಿಲ್ಲ. ನಮ್ಮ ಮನೆಯವ್ರು ಪಟಾಟ ಪೂಜೆ ಮಾಡಿದ್ರು, ನಮ್ಮ ವಾರ ಇಟ್ಟು ನಾಷ್ಟ ಮಾಡಿದ್ರು, ನಾ ಎಲ್ಲ ರೆಡಿ ಆದೆ. ಹುಡುಗರು ತಮ್ಮಷ್ಟು ನಾವು ರೆಡಿ ಆಗ್ಯಾರ. ರೆಡಿಯಾಗಿ ನೋಡಿ, ನಮ್ಮ ಸಾತ್ವಿಕ ಬಿಸಿಲದಲ್ರಿ, ಬ್ಯಾಸ್ಗೆ ಅದ ಅಂತ ತೋರ್ಸಕ್ಕೆ ಹೀಗೆ ಇದು ಹಾಕೊಂಡು ಗೊತ್ತಾಗ ಯಾವ ವಿಶೇಷದ ಅಂತ ನಮ್ಮ ವ್ಲಾಗರ್ ಇವ. ಓಕೆ, ಹೊಂಟಿ ನೋಡಿರಿ ಫ್ರೆಂಡ್ಸ್, ಅಷ್ಟು ಕ್ಲಿಯರ್ ಇಲ್ಲ, ಕಾಣಿಸಕತ್ತಿಲ್ಲ. ಎಕ್ಸಾಕ್ಟ್ 5 o'clock ಆಗ್ಯದ. ಬಿಟ್ಟಿವಿ ಫಸ್ಟ್. ಇವತ್ತು ಹನುಮ ಜಯಂತಿ ಇದಲ್ಲ, 4:25 ಆಗ್ಯದ. ಓಕೆ, 4:25 ಆಗ್ಯದ, ನನಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಹನುಮ ಜಯಂತಿ ಅದಲ್ಲ, ಅದಕ್ಕೆ ಫಸ್ಟ್ ಹನುಮಪ್ಪಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಸರ್ಪ್ರೈಸ್. ಓಕೆ ಫ್ರೆಂಡ್ಸ್, ವಜ್ರಮ್ಮನ ಗೇಟ್ ನೋಡಿಲ್ಲ, ಹನುಮ ಜಯಂತಿ ಸಂಬಂಧ ಎಷ್ಟು ಚಂದೆಲ್ಲ ಡೆಕೋರೇಷನ್ ಮಾಡ್ಯಾರ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಆ್ಯಕ್ಚುಲಿ ಯಾವ ಗಾಡಿ ಇಲ್ರಿ, ಈಗ ಇಷ್ಟು ಬೆಳಿಗ್ಗೆ ಅಷ್ಟು ಟ್ರಾಫಿಕ್ ಇರೋಂಗಿಲ್ಲ ನೋಡಿರಿ. ಎಷ್ಟು ರೋಡ್ ಕ್ಲಿಯರ್ ಅದ, ಹೋಗ್ಬೋದು ಅನ್ನಿಸ್ತು ಬೇಗ. ಓಕೆ ಫ್ರೆಂಡ್ಸ್, ನಾನು ಎಂಬುವ ಮಾತ ಅರಿಯದೆ ತನದು ಎನ್ನುವ ನುಡಿಯನಾಡದೆ, ನಾನು ಎಂಬುವ ಮಾತ ಅರಿಯದೆ ತನದು ಎನ್ನುವ ನುಡಿಯನಾಡದೆ, ನೀನೇ ಎನ್ನುತ್ತ ಸೇವೆ ಮಾಡಿ ಶ್ರೀರಾಮನ ನಂಬಿ ಬಾಳಿದ ನಮ್ಮ ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ. ಸೋಲಾರ್ ಬ್ರಿಡ್ಜ್ ನೋಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಬೆಳಕಾಯ್ತು ನೋಡ್ರಿ. ಎಷ್ಟು ಸಂಖ್ಯೆ ಟೈಮ್ ಈಗ? 6 5 ನಿಮಿಷ ಆಗಿದೆ. 6 ನಿಮಿಷ ಎಕ್ಸಾಕ್ಟ್. ಯಾವ ಊರಿದು? ಅಗಸ್ಕೊಪ್ಪ ಅಂತ ನೋಡ್ರಿ, ಬಾಗಲಕೋಟೆ ಸಮೀಪ ಬೀಳ್ಗಿ. ಅಲ್ಲಿ ಬರ್ತದ್ರಿ ಇದು, ಬಾಗಲಕೋಟೆ ದಾಟಿ ಮತ್ತೆ ಹುಲಿಗೆ ದಾಟಿ ಕೆರೂರು ಬಂತು. ಹಾಂ, ಅಲ್ಲ ನೋಡ್ರಿ.
ದಾಂಡೇಲಿ ಹೊಂಟೀವ್ರಿ. ಏನ್ ತಗೊಂಬಂದ ಅಂದ್ರ ಸ್ಕೇಲ್ ತಗೊಂಬಂದ. ಸ್ಕೇಲ್ ತಂದಿ ಸುಮ್ಮು ರೀ, ಸ್ಕೇಲ್ ಹಾಕಿ ದಾಂಡೇಲಿಗೆ ಸ್ಕೇಲ್ ತಂದ ಅವ ಕೈಯದ ಅಲ್ಲಿ ಕಿಲೋಮೀಟರ್ ಅದು ದಾಂಡೇಲಿ ನಮ್ಮ ಊರಿಂದ ಎಷ್ಟು ಕಿಲೋಮೀಟರ್ ಅದ ಹೇಳಿ ಸೆಂಟಿಮೀಟರ್ ಚೆಕ್ ಮಾಡ್ತೀನಿ. ಸ್ಕೇಲ್ ಇಲ್ಲೇ ಇಲ್ಲ ನಾ ಹೇಳಿ ಸ್ಕೇಲ್ ಪೆನ್ಸಿಲ್ ಎರೇಸರ್ ಯಾಕಂದ್ರೆ ಅಲ್ಲಿ ದಾಂಡೇಲಿ ಒಳಗೆ ಏನ್ ಮಾಡೇವಿ ಮುಂದೆ ಎಷ್ಟಿದು ಐತಿ ಎಲ್ಲ ಇದನ್ನ ಬರ್ಕೊಳಕ ಬಟ್ ನಾವು ಸ್ಕೇಲ್ ಎದಕ್ಕಂದ್ರೆ ಕಾಲಮ್ ಮಾಡಿ ಅದ್ರೊಳಗೆ ಭಾಳ ಬೇರೆ ಕಡೆ ಅಂದ್ರು ಇಲ್ಲಿ ಏನೋ ಮಾಡತ್ತಾರ್ರಿ ಇವರು. ನೀರು ತುಂಬ್ಕೊಳಕತ್ತಾರ. ನೀರು ತುಂಬ ಹಾಯ್ ಇವರಿಬ್ರು ದಿಮಾಕ್ ಮಾಡತ್ತಾರ್ರಿ ಇಲ್ಲಿ. ಅವ ಅವ್ರ ಪಪ್ಪನ ಕೈಯಾಗ ಕೆಲಸ ಮಾಡತ್ತಾನ. ನಮ್ಮ ಸಾತಿಕ್ ಭಾಳ ಗುಡ್ ಅದಾನ. ಅವ್ರ ಪಪ್ಪನ ಕೈಯಾಗ ಹೆಂಗೆ ಕೆಲಸ ಮಾಡತ್ತಾನ. ಆಫ್ ಮಾಡು ಮ್ಯಾ ಟೈಟ್ ಮುಚ್ಚಿರಿ ಅದು. ಇನ್ನೊಂದು ಬಾಟಲ್ ತಗೋಸೋದು. ಬ್ಯಾಡ್ರಿ ಅದು. ಹಾಯ್ ಫ್ರೆಂಡ್ಸ್, ಇವತ್ತು ಲಾಗ್ ಇವತ್ತು ನಮ್ಮ ಅಣ್ಣ ಮತ್ತು ನಮ್ಮ ಮಮ್ಮಿನೇ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮಮ್ಮಿ ಎಲ್ಲ ಫೋಟೋ ತೆಗೆದು ವಿಡಿಯೋ ಮಾಡಿ ಈಗ ಸುಸ್ತಾಗಿ ಮಕ್ಕೊಂಡಾರ. ಮತ್ತು ಈಗ ನಾವು ಎಲ್ಲಿದೆ ಅಂದ್ರೆ ನಾಲ್ಗೊಂದು ಸಮೀಪ, ಯಾರಿಗೆ ಗೊತ್ತಿರಲ್ಲ ಊರು. ನಾನು ನಿಮ್ಗೆ ತೋರಿಸ್ತೀನಿ. ನಾಲ್ಗೊಂದು ಇಲ್ಲಿ ಮಕ್ಕೊಂಡಾರ. ಇಲ್ಲಿ ಶಮ್ಮು ಅದಾಳೆ, ಇಲ್ಲಿ ನಮ್ಮ ಪಪ್ಪ, ಅದು ಸಂಕೇತ. ಫ್ರೆಂಡ್ಸ್ ಈಗ ನಾಲ್ಗೊಂದು ಬಂದೆ ನೋಡ್ರಿ. ನೋಡ್ರಿ ಈ ಸತ್ ನಾಲ್ಗೊಂದು ಬಂದೆ ನೋಡ್ರಿ. ತೋರಿಸ್ತೀನಿ ಅಂತ ಹೇಳಿದಾರೆ. ಈಗ ನೋಡ್ರಿ ನಾಲ್ಗೊಂದು ಅವಾಗೆಲ್ಲ ಬರೀ ಎತ್ತಿನ ಗಾಡಿನ ಯೂಸ್ ಮಾಡ್ತಿದ್ರಿ. ಈಗ ಎಲ್ಲಾರ ಕಡೆ ಕಾರ್ ನೋಡಿ ಫ್ರೆಂಡ್ಸ, ಹುಬ್ಳಿ ರೀಚ್ ಆದ್ವಿ ನೋಡ್ರಿ. ಮತ್ತೀಗ ನೋಡ್ರಿ ಫ್ರೆಂಡ್ಸ, ಈಗ ಸಂಕೇತ ಎಷ್ಟು 4:25ಕ್ಕ 4:25ಕ್ಕ ಹೆಚ್ಚು ಕಮ್ಮಿ ಸಂಕೇತ್ ವೇಟ್ 4:15ಗೆ ಬಿಟ್ಟಿವಿ ಮನಿ. ಎಷ್ಟು ಟೈಮ್ ರೀ? 8 ಆಗ್ಯದ. 4:15, 5:30, 6:30, 7:30, 3:30 ತಾಸು ಆಯ್ತು ಹುಬ್ಳಿ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ಅಲ್ಲಿ ಉಪ್ಪಿಟ್ಟು ತಿಂದು ಬಂದೀವಿ. ಆದ್ರೂ ಎಲ್ಲರಿಗೂ ಭಾಳ ಹಸಿವಾಗ್ಯದ. ಅಲ್ಲಿ ಜಾಸ್ತಿ ಊಟ ಜಲ್ದಿ ಮುಂಜಾನೆ ಹೋಗಲಿಲ್ಲ. ನಾಷ್ಟ ಭಾಳ ಹಸಿವ. ಒಟಾನ್ ತಿನ್ನತ್ತಿನ ಹಳದಿ ಒಟಾನ್ ತಂದೇವು. ನಮ್ಮ ಮನೆಯವ್ರಿಗೆ ಇದು ತಂದು ನಾವು ಒಟ್ಟು ಗಾಡಿಯಾಗ ಹೊಂಟೇವಿ. ದೂರ ಜರ್ನಿ ಒಟಾನ್ ತರ್ತೀವಿ. ಇವ್ರಿಗೆ ನಿಂತು ಬರತ್ತಂದ್ರೆ ತಿನ್ಕೋತ ಹೋಗ್ಬಿಡ್ತೀವಿ. ಅದಕ್ಕೆ ಭಾಳ ಹಸಿವಾಗ್ಯದ. ನಾ ಫಸ್ಟ್ ಸಿದ್ದಾರೂಢ ಮಠದ ದರ್ಶನ ತೊಗೊಂಡು ಆಮೇಲೆ ನಾಷ್ಟ ಮಾಡೋಣ. ಲಾಸ್ಟ್ ಅಲ್ಲಿ ಧಾರವಾಡ ರೋಡಿಗೆ ಒಂದು ಧಾರವಾಡ ರೋಡಿಗೆ ಒಂದು ಮಿಶ್ರ ಅದಲ್ರಿ, ಅಲ್ಲಿ ಮಾಡೋಣ ಅಂತೀನಿ. ಇವ್ರಿಲ್ಲ ನನಗೆ ಭಾಳ ಹಸಿವಾಗ್ಯದ, ಫಸ್ಟೇ ನಾಷ್ಟ ಮಾಡೋಣ ಆಮೇಲೆ ಸಿದ್ದಾರೂಢ ದರ್ಶನ ಮಾಡೋಣ ಅನ್ನತ್ತಾರ. ಓಕೆ, ಅವ್ರ ಪ್ರಕಾರ ಆಗಲಿ. ಫಸ್ಟ್ ನಾಷ್ಟ ಮಾಡ್ತೀವಿ. ಅದಕ್ಕೆ ನಾನು ಮಿಶ್ರ ಒಳಗೆ ನಾಷ್ಟ ಮಾಡೋಣ. ಮಸ್ತ್ ಅದ ಇಲ್ಲೊಂದು ಮಿಶ್ರದ್ದು ಹೋಟೆಲ. ನಮ್ಮ ಸಂಬಂಧಿತ ಏನಂತ ಅಯೋಧ್ಯಕ್ಕೆ ಹೋಗಿ ಬೋಂಡಾ ಸೂಪ ನಮ್ಮ ಬಿಜಾಪುರ ಸಿಗಲ್ರಿ. ಹುಬ್ಳ್ಯಾಗ ಭಾಳ ಬೆಸ್ಟ್. ಸೂಪ್ ಹತ್ತು ಕುಡ್ದಾರ ಜೊತೆ ಸಾಂಬಾರು ಮಸ್ತ್ ಇರ್ತೈತೆ ಅದು. ಬೋಂಡಾ ಸೂಪ್ ಬೇಕನ್ನಕತ್ತ ಎಲ್ಲಿ ಹೋಗೋದಕ್ಕದ. ಫಸ್ಟ್ ನಾಷ್ಟ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಹೋಗ್ತೀವಿ. ಇದು ಹೋಟೆಲ್ ಸ್ವಾತಿ ಈಗೊಮ್ಮೆ ಹೋಗಿದ್ದೀವಲ್ರಿ, ಅಷ್ಟು ಟೇಸ್ಟ್ ಸರಿ ಇಲ್ಲ. ನೋಡಕ್ಕೆ ಚಂದ ಅದು ಹೋಟೆಲ್, ಬಟ್ ನನಗೆ ಯಾಕೋ ಟೇಸ್ಟ್ ಲೈಕ್ ಆಗಿಲ್ಲ. ಇಲ್ಲಿ ನೋಡ್ರಿ, ರಾಣಿ ಚೆನ್ನಮ್ಮ ಸರ್ಕಲ್ ಬರ್ತದೆ ಹುಬ್ಳಿ. ರಾಣಿ ಚೆನ್ನಮ್ಮ ಸರ್ಕಲ್ ಬಂದ್ರೆ ಹುಬ್ಳಿ, ಬಸವೇಶ್ವರ ಸರ್ಕಲ್ ಬಂದ್ರೆ ಬಿಜಾಪುರ. ಎಷ್ಟು ಗೊತ್ತಾ ಮಾಡ್ಕೊಂಡ್ಬಿಡ್ರಿ ಫಸ್ಟಿ. ಏನು ನೋಡ್ರಿ, ನಾವು ರಾಣಿ ಚೆನ್ನಮ್ಮ ಸರ್ಕಲ್ ಫಸ್ಟ್. ಈ ಬಸ್ ಸ್ಟ್ಯಾಂಡ್ ನೋಡ್ರಿ ಎಷ್ಟು ಚಂದ ಆಗ್ಯದ. ಹುಬ್ಳಿ ಬಸ್ ಸ್ಟ್ಯಾಂಡ್ ನಮ್ಮ ಮನೆ ಬಂದಾಗ ಇದ್ದಿದ್ದಿಲ್ಲಲ್ರಿ. ವಾವ್, ಕರೆಕ್ಟ್ ಮಸ್ತ್ ಸಿಟಿ ಬಸ್ ಸ್ಟ್ಯಾಂಡ್ ನೋಡ್ರಿ ಹುಬ್ಳಿದು. ಎಲ್ಲಿ ಮಿಶ್ರ ಇಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿ ಮಿಶ್ರಾ ಕೆಫೆ ಮಿಶ್ರಾ ಮಸ್ತ್ ಇರ್ತದೆ. ಟೇಸ್ಟ್ ಭಾಳ ಮಸ್ತ್ ಇರ್ತದೆ. ಮಂತ್ರ ಹೋಟೆಲ್ ಕೆಳಗಡೆ ನೋಡ್ರಿ. ಎಲ್ಲಾರ್ದು ನಾಷ್ಟ ಆಯ್ತು. ಈಗ
ಮಾಡಿ ಸತಿಗೆ ಚಾ ಕೊಡತ್ತಾನ. ಸತಿಗೆ ಟೀ ಹೆಂಗಾಗ್ಯದ? ಸೂಪರ. ನಾಷ್ಟ ಮಾಡಿ ಪಾರ್ಸಲ್ ತೊಗೊಂಡಿದ್ದೆ ನಾನು ಪಲಾವ. ಯಾಕಂದ್ರೆ ಅಲ್ಲಿ ತಿನ್ನಂಗಿಲ್ಲ, ಅಲ್ಲಿ ಪ್ಯೂರ್ ದಾಂಡೇಲಿ ಒಳಗೆ 2 ಥರ ಮಿಕ್ಸ್ ಇರ್ತದೆ, ಅದು ತಿನ್ನಂಗಿಲ್ಲ. ಮನೆಯಿಂದ ಸ್ವಲ್ಪ ಸಜ್ಜಿ ರೊಟ್ಟಿ ಎಲ್ಲ ತೊಗೊಂಡಿದ್ವಿ. ರೈಸ್ ಚಿಗರಿ ಬಸ್ ಹೊಂಟು ನೋಡ್ರಿ ಫ್ರೆಂಡ್ಸ್. ಹುಬ್ಳಿ ಅಂದ್ರೆ ಚಿಗರಿ ಬಸ್. ಏನು ವಿಶೇಷ ಚಿಗರಿ ಬಸ್? ಹಾಂ ರೀ, ಚಿಗರಿ ಬಸ್ ಏನು ವಿಶೇಷ? ಒಂಥರ ಬಸ್ಗಳು ವಿಶೇಷ, ಹೊಸ ಬಸ್ಗಳು. ಏನು ಸೀಟ್ ಗೀಟ್ ಇರ್ತದೆ, ಎ ಸಿ ಇರ್ತದೆ ಏನು? ಇದೇ ನೋಡ್ರಿ ಫ್ರೆಂಡ್ಸ್ ಹುಬ್ಳಿ. ಈ ನಾಷ್ಟ ಮಾಡ್ಕೊಂಡು ಸಿದ್ದಾರೂಢ ಮಠಕ್ಕೆ ಹೊಂಟಿವಿ. ಚಲೋ ಹಾರ ಕೊಟ್ಟಲ್ಲ ಹಾಗೇ ಇಲ್ಲ. ಅವಾಗ ಅಪ್ಪೋರು ಹಚ್ಚಿದ ಆರೂಢ ಜ್ಯೋತಿ ಭಾಳ ಶ್ರೇಷ್ಠ ಆಗಿದ್ದು. ಇದು ದರ್ಶನ ಪಡೆದ್ರೆ ಎಷ್ಟು ಮಹತ್ವ. ಅಭಿಷೇಕ್ ನಡೆದಾರೆ ಫ್ರೆಂಡ್ಸ್. ಇಲ್ಲಿ ಪ್ರಸಾದ ಭವನಕ್ಕೆ ಬಂದೀವಿ, ಸಿದ್ದಾರೂಢ ಮಠದಾಗ ಪ್ರಸಾದಕ್ಕೆ ಹೊಂಟಿವಿ. ಈಗ ಆ್ಯಕ್ಚುಲಿ ನಾಷ್ಟ ಮಾಡೀವಿ, ಸುಮ್ಮನೆ ಬಿಟ್ಟು ಹೋಗಬಾರ್ದು, ಸ್ವಲ್ಪ ಪ್ರಸಾದ ತೊಗೋಬೇಕಂತ ಹೇಳಿ. Please subscribe for part 2. Thanks for watching. ಫ್ರೆಂಡ್ಸ್, ಪಾರ್ಟ್ 2ನಲ್ಲಿ ನೆಕ್ಸ್ಟ್ ಎಲ್ಲ ತೊಗೋತೀನಿ. ಓಕೆ, ಲೈಕ್ ಮಾಡಿ.